ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರೊಪೈಟರ್ಶಿಪ್ ಅಂಡ್ ಪಾರ್ಟ್ನರ್ಶಿಪ್ ಇವೆರಡು ಪದವನ್ನು ಕೇಳ್ತಾರೆ. ಹಾಗಿದ್ರೆ ಏನ್ ಸರ್ ಇದರಿಂದ ಏನ್ ಮುಖ್ಯ ಅಂತ ಕೇಳೋದಾಯ್ತು ಅಂದ್ರೆ, ಪ್ರೊಪೈಟರ್ಶಿಪ್ ಅಂತಂದ್ರೆ ಸೋಲೋ, ಅಂದ್ರೆ ನೀವು ಒಬ್ಬರೇ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿ, ನೀವು ಒಬ್ಬರೇ ರಿಸ್ಕ್ ಅನ್ನು ತಗೊಂಡು, ನೀವು ಒಬ್ಬರೇ ಆ ಕೆಲಸಕ್ಕೆಲ್ಲ ಓಡಾಡಿ, ಅದು ಒಂದು ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ರಾ ಮೆಟೀರಿಯಲ್ಸ್ ತರೋದಾಗಿರ್ಬೋದು, ಅಥವಾ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಮಿಷಿನರೀಸ್ ಆಗಿರ್ಬೋದು, ಹೀಗೆ ಎಲ್ಲದಕ್ಕೂ ನೀವು ಒಬ್ಬರೇ ಓಡಾಡಬೇಕಾದ್ರೆ. ಪ್ರೊಪೈಟರ್ಶಿಪ್ ಅಂದ್ರೆ ಎಲ್ಲಾ ರಿಸ್ಕ್ ಕೂಡ ನಿಮ್ಮ ಮೇಲೆ ಇರುತ್ತೆ, ಅದು ಪ್ರಾಫಿಟ್ ಬಂದ್ರು ನಿಮ್ಮ ಮೇಲೆ ಇರುತ್ತೆ, ಲಾಸ್ ಆದ್ರೂ ನಿಮ್ಮ ಮೇಲೆ ಇರುತ್ತೆ. ಆದ್ರೆ ಪಾರ್ಟ್ನರ್ಶಿಪ್ ಹಾಗೆ ವರ್ಕ್ ಆಗಲ್ಲ. ಪಾರ್ಟ್ನರ್ಶಿಪ್ ಅಂತಂದ್ರೆ ನೀವು ಮತ್ತೆ ನಿಮ್ಮ ಸ್ನೇಹಿತ ಅಂತ ಒಂದು ಎಕ್ಸಾಂಪಲ್ ಇಟ್ಕೊಳ್ಳೋಣ. ಸೊ ಇಬ್ರು ಕೂಡ ಡಿವೈಡೆಡ್, ಅಂದ್ರೆ ನೀವು 1 ಲಕ್ಷ ಅವ್ರು 1 ಲಕ್ಷ ಹಾಕಿ ಸೇರಿ ಮಾಡೋದನ್ನ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ. ಅದ್ರಲ್ಲಿ ಬೆನಿಫಿಟ್ಸ್ ಏನು ಅಂತಂದ್ರೆ, ರಿಸ್ಕ್ ಅಂತ ಬಂದ್ರೆ ಇಬ್ರು ಶೇರ್ ಮಾಡ್ತೀರಿ, ವರ್ಕ್ ಅಂತ ಬಂದ್ರೆ ಇಬ್ರು ಶೇರ್ ಮಾಡ್ತೀರಿ, ಸ್ಕಿಲ್ ಅಂತ ಬಂದ್ರೆ ಇಬ್ರು ಕೂಡ ಶೇರ್ ಮಾಡಿ ಆ ಬಿಸ್ನೆಸ್ ರನ್ ಮಾಡ್ತೀರಾ. ಅಂದ್ರೆ ಪ್ರೊಪೈಟರ್ಶಿಪ್ ಅಲ್ಲಿ ಸೋಲೋ ಡಿಸಿಷನ್, ಎಲ್ಲವೂ ಕೂಡ ನೀವು ಒಬ್ಬರೇ ಡಿಸೈಡ್ ಮಾಡ್ತೀರಾ. ನೀವು ಬಿಸ್ನೆಸ್ ಹೇಗೆ ಸ್ಟ್ರಾಟಜಿಯಾಗಿ ವರ್ಕ್ ಮಾಡಬೇಕು, ಹೇಗೆ ಪ್ರಾಫಿಟ್ ಮಾಡಬೇಕು, ಹೇಗೆ ರಿಸ್ಕ್ ಅನ್ನು ತಗೋಬೇಕು ಅಂತ ನೀವು ಒಬ್ಬರೇ ಡಿಸೈಡ್ ಮಾಡ್ತೀರಾ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಹಾಗಾಗೋದಿಲ್ಲ. ಪಾರ್ಟ್ನರ್ಶಿಪ್ ಅಲ್ಲಿ ಅವ್ರನ್ನ ಕೇಳಬೇಕು, ಅಗ್ರಿಮೆಂಟ್ ಮಾಡ್ಕೋಬೇಕು, ಡಿಸಿಷನ್ ಮೇಕಿಂಗ್ ಒಬ್ಬರೇ ಇರೋದಿಲ್ಲ, ಇಬ್ರು ಸೇರಿ ಡಿಸಿಷನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗಲಿ ರಿಸ್ಕ್ ಆಗಲಿ ಎರಡೂ ಕೂಡ ಶೇರ್ ಆಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.